ಜೈ ಭಾರತ್ ವಂದೇ ಮಾತರಂ. ಹರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಹಡಗುಗಳು ಚಲಿಸುವುದಿಲ್ಲ. ಒಂದು ವೇಳೆ ಚಲಿಸಿದರೆ ಇರಾನ್ ಅದನ್ನು ಉಡಿಸ್ ಮಾಡಿಬಿಡುತ್ತೆ. ಈ ಪ್ರದೇಶದಲ್ಲಿ ಇರಾನ್ ಯಾವುದೇ ರೀತಿಯ ಹಡಗುಗಳನ್ನು ಚಲಿಸಲು ಬಿಡುವುದಿಲ್ಲ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ವಹಿವಾಟು, ತೈಲ ಆಮದು ನಿಂತು ಹೋಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದರ ಎಫೆಕ್ಟ್ ಆಗಿದೆ. ಇರಾನ್ ಮೊದಲೇ ಹೇಳಿದೆ, ಆ ಪ್ರದೇಶದಲ್ಲಿ ಯಾವುದೇ ರೀತಿಯ ಹಡಗು ಬರಬಾರದು, ಒಂದು ವೇಳೆ ಬಂದರೆ ಅದನ್ನು ನಾನು ಧ್ವಂಸ ಮಾಡಿ ಬಿಡ್ತೇನೆ ಅಂತ. ಈಗ ಇರಾನ್ 3 ಹಡಗುಗಳ ಮೇಲೆ ದಾಳಿ ನಡೆಸಿದೆ. ಇದರಿಂದಾಗಿ ಆ ಭಾಗಗಳಲ್ಲಿ ಹಡಗುಗಳು ಚಲಿಸಲು ಹಿಂದೇಟು ಹಾಕುತ್ತಿದೆ. ಒಂದನೇದಾಗಿ ಥೈಲ್ಯಾಂಡ್ ಧ್ವಜ ಹೊತ್ತ ಬೃಹತ್ ಹಡಗು, ಇದರ ಹೆಸರು ಮಯೂರಿ. ಯುಎಇಯ ಖಲೀಫಾ ಬಂದರಿನಿಂದ ಹೊರಟು ಭಾರತದ ಕಾಂಡ್ಲಾ ಬಂದರಿಗೆ ತಲುಪಬೇಕಾಗಿತ್ತು. ಆದರೆ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವಾಗ ದಾಳಿ ನಡೆಸಲಾಗಿದೆ. ಇದು ಭಾರತದ ಹಡಗು ಅಲ್ಲ, ಥೈಲ್ಯಾಂಡಿನ ಹಡಗು. ಇದರಲ್ಲಿ ಯಾವುದೇ ರೀತಿಯ ಜೀವಹಾನಿ ಆಗಿಲ್ಲ, ಆದರೆ ನೌಕೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ. ಇನ್ನು ಮತ್ತೊಂದು ಜಪಾನ್ ಧ್ವಜದ ಕಂಟೈನರ್ ಹಡಗು, ಅದರ ಹೆಸರು ವಾನ್ ಮೆಜೆಸ್ಟಿ. ಯುನೈಟೆಡ್ ಅರಬ್ ಎಮಿರೇಟ್ಸ್ ರಾಸ್ ಅಲ್ ಖೈಮಾದ ವಾಯುವ್ಯ ಪ್ರದೇಶದ 25 ನಾಟಿಕಲ್ ಮೈಲ್ ದೂರದಲ್ಲಿ ಈ ಘಟನೆ ನಡೆದಿದೆ. ಈ ಹಡಗಿನ ಮೇಲೆ ದಾಳಿ ನಡೆಸಲಾಗಿದೆ. ಈ ದಾಳಿಯಿಂದಾಗಿ ಸಣ್ಣ ಪ್ರಮಾಣದ ಹಾನಿಯನ್ನು ಕೂಡ ಅನುಭವಿಸಿದೆ. ಇನ್ನು ಇದರಲ್ಲೂ ಕೂಡ ಯಾವುದೇ ರೀತಿಯ ಜೀವಹಾನಿ ಆಗಿಲ್ಲ. ಎಲ್ಲ ದಾಳಿಗಳು ಇರಾನ್ ಮಾಡಿದೆ. ಅದರ ಮಿತ್ರ ರಾಷ್ಟ್ರವಾದ ಯಮನ್ ಕೂಡ ಸೇರಿ ದಾಳಿ ನಡೆಸಿದೆ. ಇನ್ನು ಮೂರನೆಯದು ದುಬೈನ ವಾಯುವ್ಯ ಭಾಗದಲ್ಲಿ ಸುಮಾರು 50 ಮೈಲ್ಗಳಷ್ಟು ದೂರದಲ್ಲಿ ಮತ್ತೊಂದು ಹಡಗಿನ ಮೇಲೆ ದಾಳಿ ನಡೆದಿದೆ. ಇಲ್ಲಿಯೂ ಕೂಡ ಹಡಗಿಗೆ ಡ್ಯಾಮೇಜ್ ಆಗಿದೆ. ನೌಕೆಯಲ್ಲಿರುವ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಮಾರ್ಷಲ್ ದ್ವೀಪಗಳ ಧ್ವಜವನ್ನು ಹೊಂದಿರುವ ಅದರ ಹೆಸರು ಸ್ಟಾರ್ ಗ್ವೆನೆತ್ ಹಲ್. ಇದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಜಲಸಂಧಿ ಮೂಲಕ ಹಾದು ಹೋಗುತ್ತಿದ್ದ ಹಡಗುಗಳು ಡ್ಯಾಮೇಜ್ ಆಗಿದೆ. ಹೀಗೆ ಮುಂದುವರಿತಾ ಹೋದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ತೊಂದರೆಯಾಗಲಿದೆ.